ಆಕ್ಚುಲಿ ಇವತ್ತು ಬೇರೆ ಬೇರೆ ಸುದ್ದಿಗಳಿತ್ತು. ಅದರ ಮಧ್ಯದಲ್ಲಿ ಈ ಸುದ್ದಿ ಬಂದಾಗ ಬಹಳ ಅಚ್ಚರಿ ಆಯಿತು. ಇದು ರಾಜಸ್ಥಾನದಿಂದ ಬಂದಿದ್ದು. ಮೊದಲನೇದಾಗಿ ನಮ್ಮ ರಾಜ್ಯಗಳ ಸುದ್ದಿ ತಗೋಬೇಕು ಅಂತ ಇದ್ದಿದ್ದು ನಾವೆಲ್ಲವೂ ಕೂಡ, ನಮ್ಮ ಜನರಿಗೆ ಅನುಕೂಲ ಆಗೋದು. ಬಟ್ ಈ ಸುದ್ದಿಯನ್ನ ನೋಡಿದಾಗ ಮಾತ್ರ ಅಬ್ಬಬ್ಬಬ್ಬಬ್ಬ, ಹೀಗೂ ಮಿರಾಕಲ್ ಆಗುತ್ತಾ? ಹೀಗೂ ಯಮನಿಗೂ ಸೆಡ್ ಹೊಡೆದು 3 ವರ್ಷದ ಬಾಲಕಿ ಎದ್ದು ಬರಕ್ಕಾಗುತ್ತಾ ಅಂತ ಬಹಳ ಆಶ್ಚರ್ಯ. ಗ್ರೇಟ್ ರೆಸ್ಕ್ಯೂ ಅಂತಾನೆ ಹೇಳ್ಬೋದು. ವಿಚಾರದಲ್ಲಿ ಜವರಾಯನಿಗೆ ಸೆಡ್ ಹೊಡ್ಕೊಂಡು ನಿಂತಿರೋದು. ಹೊಸ ವರ್ಷದ ಗುಡ್ ನ್ಯೂಸ್ ಅಂದ್ರೆ ನಿಜವಾಗಲೂ ಇದೆ. ಇವತ್ತು 10 ದಿನದ ಹಿಂದೆ ಕೊಳವೆ ಬಾವಿಗೆ ಬಾಲಕಿ ಬಿದ್ದಿರ್ತಾಳೆ. ಹೊಸ ವರ್ಷದ ಮೊದಲ ದಿನ ಮರುಜನ್ಮ ಅವಳಿಗೆ ಸಿಕ್ಕಂಗಿದೆ. ರಾಜಸ್ಥಾನದ ಕೋಟ್ಪುತ್ಲಿಯಲ್ಲಿ ಬೋರ್ವೆಲ್ನಲ್ಲಿ 3 ವರ್ಷದ ಬಾಲಕಿ ಸಿಕ್ಕಾಕೊಳ್ತಾಳೆ. ಡಿಸೆಂಬರ್ 23ನೇ ತಾರೀಕಿಗೆ ಆಗುವಂತ ಘಟನೆ ಇದು. ನಂತರ ಬರೋಬ್ಬರಿ 10 ದಿನಗಳ ಬಳಿಕ ಜೀವಂತವಾಗಿ ಮೇಲೆತ್ತಲಾಗಿದೆ. ಈಗ 150 ಅಡಿ ಆಳದಲ್ಲಿದ್ದು, ಒಟ್ಟು ಅದು 700 ಅಡಿ ಆಳದ ಬೋರ್ವೆಲ್ ಅಂತೆ. 700 ಫೀಟ್ ಇದ್ದಿದ್ದು ಅದು. ಅಲ್ಲಿ ಇವಳು ಹೋಗಿ ಸಿಕ್ಕಾಕೊಂಡಿದ್ದು 150 ಅಡಿ. ಮೊದಲು 20-30 ಅಡಿಯಲ್ಲೇನೋ ಸಿಕ್ಕಾಕೊಂಡಿದ್ದಾಳೆ ಅಂತ ಲೆಕ್ಕಾಚಾರ ಹಾಕೊಂಡು ಪ್ರಾರಂಭ ಮಾಡಿದ್ರು. ಬಟ್ ಇಲ್ಲ, ಅದು 150 ಅಡಿಗೆ ಹೋಗ್ಬಿಟ್ಟಿತ್ತು ಮಗು. ಸದ್ಯಕ್ಕೆ ಈಗ ತಕ್ಷಣವೇ ಆಚೆ ತಗೊಂಡು ಬಂದ ನಂತರ ನೇರವಾಗಿ ಆಸ್ಪತ್ರೆಗೆ ದಾಖಲು ಮಾಡಿದರೆ ಈಗ ಪ್ರಾಣಾಪಾಯದಿಂದ ಮಗು ಪಾರಾಗಿದೆ ಅಂತೇಳಿ ಕಲ್ಪನಾ ಅಗರ್ವಾಲ್ ತಿಳಿಸಿದ್ದಾರೆ. NDRFನವರು ಸಿಬ್ಬಂದಿ ಶ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ 4 ದಿನಗಳಿಂದ NDRF ಮತ್ತು SDRFನವರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ರ್ಯಾಟ್ ಹೋಲ್ ಟೀಮ್ ಕೂಡ ತುಂಬಾ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಈ ಮಗು ಏನು ಸಿಕ್ಕಾಕೊಂಡಿತ್ತು 150 ಅಡಿ ಆಳದಲ್ಲಿ, ಅದಕ್ಕೆ ಕೆಳಭಾಗದಲ್ಲಿ ಅಂದ್ರೆ ಒಂದು 10 ಅಡಿ ಆದ್ರೂ ಕೆಳಗೆ ಹೋಗಬೇಕು. ಹಾಗಾಗಿ ಇವರು 170 ಅಡಿ ಆಳಕ್ಕೇನೆ ಹೋಗಿದ್ರು. ಭೂಮಿಯನ್ನ ಅಗದಿದ್ರು. ನಂತರ ಕೊಳವೆ ಬಾವಿಗೆ ಸಮಾನಾಂತರವಾಗಿ ಅಗೆಯುವ ಕೆಲಸ ಕೂಡ ನಡೆದಿತ್ತು. ಆದರೆ ಅಲ್ಲಿ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಳ್ತಾ ಇದ್ದಿದ್ದು, ಇದ್ರ ಬಗ್ಗೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ಮಳೆ ಆಗ್ತಾ ಇತ್ತು ರಾಜಸ್ಥಾನದಲ್ಲಿ. ಬೋರ್ವೆಲ್ ಇರುವಂತ ಸಂದರ್ಭದಲ್ಲಿ ಮಳೆ ಆದ್ರೆ ನೀರೆಲ್ಲ ಒಳಗಡೆ ಹೋಗುತ್ತೆ. ಉಸಿರಾಡೋದು ಹೆಂಗೆ? ಬಹಳ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಹಬೆ ಜಾಸ್ತಿ ಆಗತ್ತೆ ಭೂಮಿಯಲ್ಲಿ, ಉಸಿರಾಡಕ್ಕಾಗೋದಿಲ್ಲ. ಗಾಳಿ ಆಕ್ಸಿಜನ್ ಏನೋ ಸಪ್ಲೈ ಮಾಡಿದ್ರು, ಅದಕ್ಕೆ ಒಳಗಡೆಗೆ ಆಕ್ಸಿಜನ್ ಕೊಡ್ತಾ ಇದ್ರು, ಫುಡ್ ಕೊಡ್ತಾ ಇದ್ರು. ಬಟ್ ತಿನ್ನೋದಾದ್ರೂ ಹೇಗೆ ಅದು ಮಗು? ಬಟ್ ಆಕ್ಸಿಜನ್ ಕೊಟ್ಟಿದ್ರು. ಮಳೆ ಬರ್ತಾ ಇತ್ತು, ಕಲ್ಲು ಬಂಡೆಗಳಿದ್ವು, ಅವುಗಳೆಲ್ಲ ಒಡೆದು ಒಳಗಡೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ 10 ದಿನ ಸಮಯ ಅವಕಾಶ ತಗೊಂಡೋಗಿತ್ತು. ನಡುವೊಂದು ಕಡೆ ಕಲ್ಲು ಬಂಡೆ ಸಿಕ್ಕಾಕೊಳ್ಳುತ್ತೆ, ಅದನ್ನು ಒಡೆದು ಒಳಗಡೆ ಹೋಗುವಂಥ ಪರಿಸ್ಥಿತಿಗೆ ಹೋಗಬೇಕು. ರಾಜಸ್ಥಾನ ಬೇಸಿಗೆಯಲ್ಲಿ ಆಗಿದ್ದಿದ್ರಂತೂ ಇನ್ನೂ ವಿಪರೀತವಾಗಿ ಕಷ್ಟ ಆಗೋಗ್ಬಿಟ್ಟಿರೋದು. ಬೇಸಿಗೆ ಇಂಥ ಸಂದರ್ಭದಲ್ಲಿ ಆಗಿದ್ದಿದ್ರೆ ಕಾರಣ ವಿಪರೀತ ಹೀಟಲ್ಲಿ. ಬಟ್ ಈಗ ಮಳೆ ಬೇರೆ ಆಗಿತ್ತು, ಚಳಿ ಬೇರೆ ಇದೆ. ಸೊ ಅಲ್ಲಿ ಕೆಲಸ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರಕ್ಷಣಾ ತಂಡ ಕಡೆಗೂ ಕೂಡ ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ. ಅದ್ಭುತ ಕಾರ್ಯಾಚರಣೆ ಇದು. ನಮ್ಮ ರಾಜ್ಯದಲ್ಲೂ ದಾವಣಗೆರೆ, ಬಾಗಲಕೋಟೆ, ವಿಜಯಪುರ, ಜೊತೆಗೆ ರಾಯಚೂರು, ಕೊಪ್ಪಳ, ಈ ಭಾಗಗಳೆಲ್ಲ ಇಂಥ ಅನೇಕ ಘಟನೆಗಳು ನಡೆದಿದೆ. ಅಂದ್ರೆ ಒಂದು ಬಾಲಕಿನೋ ರಕ್ಷಣೆ ಮಾಡಿರುವಂತಹ ಘಟನೆ ಎಕ್ಸಾಕ್ಟ್ಲಿ ರಕ್ಷಣೆ ಮಾಡಿದ್ ನಡೆದಿದೆ, ಇಲ್ಲ ಅಂತ ಹೇಳಿ. ಬಟ್ ಆದ್ರೂ ಅದು 1-2 ದಿನ 3 ದಿನ ಇರಬೇಕು ಅಷ್ಟೇ ನಮ್ಮಲ್ಲಿ ಇದ್ದಿದ್ದು. ಬಟ್ ಇಲ್ಲಿ 10 ದಿನಗಳವರೆಗೂ ಕೂಡ ಮಗು 150 ಅಡಿ ಆಳದಲ್ಲಿ, ಮಿರಾಕಲ್ ಅಂತಾನೆ ಹೇಳ್ಬೋದಪ್ಪ. 3 ವರ್ಷದ ಮಗು ಹೆಂಗ್ ತಡ್ಕೊಂಡಿರ್ಬೇಕು, ಅದು ಒಳಗಡೆಗೆ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ, ಒಂದೇ ಪೊಸಿಷನ್ ಇರಬೇಕು. ಆಕ್ಸಿಜನ್ ಅನ್ನ ಕೊಟ್ಟಿದ್ದಾರೆ. ಆಕ್ಸಿಜನ್ ಎಷ್ಟಂತ ಇರ್ತೀರಾ? ಒಂದ್ ಕಡೆಗೆ ನಿಮ್ಮನ್ನು ನೀವೇ ಕಟ್ ಹಾಕೊಂಬಿಟ್ಟು ಆಕ್ಸಿಜನ್ ಕೊಟ್ಕೊಂಡು ನೋಡ್ಕೊಳ್ಳಿ ನೋಡೋಣ, ಸಾಧ್ಯ ಆಗತ್ತಾ? ಹೇಗಿರ್ಬೇಕಲ್ಲಿ ಒಳಗಡೆಗೆ? ಕ್ಯಾಮ್ರಾ ಮೂಲಕ ಎಲ್ಲ ನಿಗಾ ವಹಿಸ್ಕೊಂಡಿದ್ರು. ಆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಹುಡುಗಿನೂ ಅಷ್ಟೇ ಗಟ್ಟಿ ಅಂತ ಅನಿಸುತ್ತೆ ನಂಗೆ. 3 ವರ್ಷದ ಬಾಲಕಿ ಏನ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅದ್ಭುತ ಕಾರ್ಯಾಚರಣೆ. ಒನ್ ಆಫ್ ದಿ ರೆಸ್ಕ್ಯೂ ಘಟನೆಗಳಲ್ಲಿ ನಮ್ಮಲ್ಲಿ ಮಾಡಿರುವಂಥದ್ದು ನಮ್ಮ ದೇಶದಲ್ಲಿ ಫೈನೆಸ್ಟ್ ಅಂತ ಅನಿಸ್ತಾ ಇದೆ ಇದು. ಅಷ್ಟು ಬ್ಯೂಟಿಫುಲ್ ಆಗಿ ಆ ಮಗುವನ್ನು ರಕ್ಷಣೆ ಮಾಡ್ಕೊಂಡು ಬಂದಾಗ ಪಾಪ ಬದುಕಿರದೇ ಇರುವಂಥ ಅನೇಕ ಘಟನೆಗಳು ಕೂಡ ಇದೆ, ನಮ್ಮಲ್ಲಿ ಇಲ್ಲ ಅಂತಲ್ಲ. ಬಟ್ ಈ ಮಗುವನ್ನು ಆಚೆ ತರೋದ್ರಲ್ಲಿ ಅವ್ರು ಯಶಸ್ವಿ ಆಗಿದಾರಲ್ಲ, ಅದ್ಭುತ. ಆ ಮಳೆಯ ನಡುವೆ ಆ ಕಲ್ಲುಗಳ ಸಿಕ್ಕಾಗಲೂ ಕೂಡ. ಬಟ್ ಒಂದು ಪಾಠ ಕೂಡ ಇದೆ ನಮ್ಮ ರಾಜ್ಯದಲ್ಲೂ, ನಾವು ಇನ್ನೂ ಕೂಡ ಕಲ್ತಂಗಿಲ್ಲ. ಈ ಓಪನ್ ಆಗಿರುವಂಥ ಬೋರ್ವೆಲ್ಗಳನ್ನು ಕ್ಲೋಸ್ ಮಾಡಬೇಕಾದ್ರೆ ಪಾಪ ಮಗು ತನ್ನ ತಂದೆಯ ಜೊತೆಗೆ ಜಮೀನ್ ಕಡೆಗೆ ಹೋಗಿರುತ್ತೆ. ಪಕ್ಕದಲ್ಲಿ ಇನ್ನೊಂದು ಜಮೀನಲ್ಲಿ ಬೋರ್ವೆಲ್ ಅನ್ನ ಓಪನ್ ಮಾಡಿರುತ್ತೆ. ನೀರು ಹೋಗಿಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಸುತ್ತಲೂ ಎಲ್ಲ ಪೊದೆ ಎಲ್ಲ ಬೆಳೆದಿರುತ್ತೆ. ಆಟ ಆಡ್ತಾ ಹೋಗ್ಬಿಟ್ಟಿದೆ, ಒಳಗಡೆ ಬಿದ್ದುಬಿಟ್ಟಿದೆ. ತಂದೆಯ ಎದುರಲ್ಲೇನೆ ಮಗು ಹೋಗ್ಬಿಟ್ಟಿದೆ. ಹೇಗಿರಬೇಕು ಆ ಪರಿಸ್ಥಿತಿ? ನಮ್ಮ ರಾಜ್ಯದಲ್ಲೂ ಬೋರ್ವೆಲ್ಗಳು ಇನ್ನೂ ಓಪನ್ ಇವೆ. ಒಂದು ಪಾಠ. ದಯವಿಟ್ಟು ಹೊಸ ವರ್ಷ ಇದೆ, ಇಂಥ ಘಟನೆಗಳು ರಾಜ್ಯದಲ್ಲಿ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇವಿ. ಕ್ಯಾಲೆಂಡರ್ ವರ್ಷದ ಪ್ರಕಾರ, ನಮ್ಮ ದೇಶದ ಇದರ ಪ್ರಕಾರ ಅಂತೂ ನಾನು ಹೇಳಲ್ಲ, ಯುಗಾದಿನೇ ನಮಗೆ ಹೊಸ ವರ್ಷ. ಬಟ್ ಏನೇ ಇರಲಿ, ಆ ಒಂದು ರೆಸ್ಕ್ಯೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. NDRF SDRFನವರಿಗೂ ಒಂದು ಸಲಾಮನ್ನು ಹೇಳಬೇಕು.
ಓಕೆ, ಈಗ ಬೇರೆ ಸುದ್ದಿಗೆ ಬಂದ್ಬಿಡೋಣಲ್ವಾ? ನೋಡೋಣ. ನಮ್ಮ ಪ್ರಾರ್ಥನೆ ಆ ಮಗುನ ಆಚೆ ಕರ್ಕೊಂಡು ಬಂದಿದ್ದಾರೆ, ಪಾಪ ಲೈಟ್ ತಂದಿದ್ದಾರೆ, ಅದು ಹೊರಗೆ ಬಂದ ಮೇಲೂ ಜೀವಂತವಾಗಿ ಇರ್ಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಏನಾಗುತ್ತೋ ನೋಡೋಣ. ಇನ್ನು ಜಗತ್ತಿನೆಲ್ಲೆಡೆ 2024ಕ್ಕೆ ಗುಡ್ ಬೈ ಹೇಳಿ 2025ರ ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಮಂದಿಯಂತೂ ಅದ್ದೂರಿಯಾಗಿ ಹೊಸ ವರ್ಷಕ್ಕೆ ಹಾಯ್ ಹೇಳಿದ್ದಾರೆ. ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಾದ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಲಕ್ಷಾಂತರ ಜನ ಮಧ್ಯರಾತ್ರಿಯವರೆಗೂ ಸಂಭ್ರಮಿಸಿದ್ರು. ಫುಲ್ ಪಾರ್ಟಿ ಮೂಡ್ನಲ್ಲಿದ್ದ ಯುವಕ ಯುವತಿಯರು ಕುಣಿದು ಕುಣಿದು ಕುಪ್ಪಳಿಸಿದ್ರು, ಓಲಾಡಿದ್ರು. ಕೆಲವರು ಮನೆಗೆ ಹೋಗೋದಕ್ಕೂ ಆಗದೆ ಬಿದ್ದು ಒದ್ದಾಡಿದ್ರು. ಇನ್ನು ಕೆಲವರನ್ನ ಪೊಲೀಸರು ಆಂಬ್ಯುಲೆನ್ಸ್ನಲ್ಲೇ ಶಿಫ್ಟ್ ಮಾಡಿದ್ದಾರೆ. ಇದರ ನಡುವೆ ಪಾರ್ಟಿ ವೇಳೆ ಕೆಲ ಸಣ್ಣ ಪುಟ್ಟ ಅವಾಂತರಗಳು ಘಟಿಸಿವೆ. ಪುಂಡರು ಅಸಭ್ಯವಾಗಿ ವರ್ತಿಸಿದ್ದಾರೆ, ವಧೆ ಕೂಡ ತಿಂದಿದ್ದಾರೆ, ಪೊಲೀಸರು ಲಾಠಿ ಬೀಸಿದ್ದಾರೆ. ಈ ಮಧ್ಯೆ ಹೊಸ ವರ್ಷಾಚರಣೆ ಶಾಂತಿಯುತವಾಗಿ ಮುಗಿದಿದೆ ಅಂತ ಗೃಹ ಸಚಿವರು ಬೆಂತಟ್ಕೊಂಡಿದ್ದಾರೆ. ಅವ್ರ ಮೇಲೆ ಅವ್ರಿಗೆ ಪ್ರಜ್ಞೆ ಇಲ್ಲ ಅನ್ನೋ ರೀತಿಯಲ್ಲಿ ಕುಡ್ಕೊಂಡು ತೂರಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ಬೇಕು? ಏನಾದ್ರು ಮಾಡ್ಕೊಳ್ಳಿ, ಏನಕ್ಕೆ ಕಾಳಜಿ ವಹಿಸ್ಬೇಕು? ಯಾಕೆ ಎಷ್ಟೊಂದು ಕೇರ್ ಮಾಡ್ತೀರಾ ಅಂತ ನಾನು ಹೇಳೋದು. ಬಟ್ ನಾಳೆ ಏನಾದ್ರೂ ಸಮಸ್ಯೆ ಆದ್ರೂ ಯಾರ ತಪ್ಪು ಈ ವಿಚಾರದಲ್ಲಿ? ನಿಮ್ಮನ್ನ ಸೆಲೆಬ್ರೇಷನ್ ಮಾಡಕ್ ಹೇಳಿರೋದು, ಸಂಭ್ರಮಾಚರಣೆಯನ್ನ ಮಾಡ್ಕೊಳಕ್ ಅವಕಾಶ ಮಾಡಿಕೊಟ್ಟಿರೋದು, ನಿಮಗೆ ಬೇಕಾಗಿರುವಂತದನ್ನೆಲ್ಲ ಫೆಸಿಲಿಟಿಯನ್ನ ಕೊಡ್ತೀವಿ ಅಂತ ಹೇಳಿರೋದು. ನಿಮ್ಮನ್ನ ತೂರಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ಬಿದ್ಕೊಂಡು ಉಳ್ಳಾಡ್ಕೊಂಡು ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮನ್ನ ರಕ್ಷಣೆ ಮಾಡಕ್ಕೂ ಇನ್ನೊಬ್ರು ಬರ್ಬೇಕು. ಲಿಮಿಟ್ಸ್ ಹಾಕಿರ್ಲಿಲ್ವಲ್ಲ ಅರುಣ್? ಲಿಮಿಟೇಷನ್ ಇಲ್ಲ ಅಂತಾರೆ, ನಮ್ಮನ್ನ ನಾವು ಲಿಮಿಟೇಷನ್ ಹಾಕೊಳ್ಬೇಕು. ನೀವು ತೂರಾಡ್ಕೊಂಡೆಲ್ಲ ಬಿದ್ಕೊಂಡ್ಬಿಟ್ಟು ನಿಮ್ಮನ್ನ ರಕ್ಷಣೆ ಮಾಡ್ಕೊಂಡು ಓಡಕ್ ಇನ್ನೊಂದು ಬರ್ಬೇಕಾ? ನಿಮ್ಮನ್ನ ನಿಮಗೆ ಕಂಟ್ರೋಲೇ ಇರಲಾರ ರೀತಿಯಲ್ಲಿ ಕುಡ್ಕೊಂಡು ಸಂಭ್ರಮಾಚರಣೆ ಇರಬೇಕು. ಯಾವ ಲಿಮಿಟೇಷನಲ್ಲಿ ಇರಬೇಕು ಆ ಲಿಮಿಟೇಷನಲ್ಲಿದ್ದರೆ ಓಕೆ. ನೋಡಿ, ಅಲ್ಲಿ ಏನೋ ಅನ್ಸಲ್ವಾ? ಇದನ್ನ ನಾಳೆ ಏನಾದರೂ ಅವ್ರ ತಂದೆ ತಾಯಿನೋ ಅಥವಾ ಅವರೇ ಕೂತ್ಕೊಂಡು ಅಥವಾ ಅವ್ರು ನಾಳೆ ಮದುವೆ ಆದಮೇಲೆ ಅವ್ರ ಮಕ್ಕಳು, ನಮ್ಮಪ್ಪ ಹಿಂಗೆ ಕುಡ್ಕೊಂಡು ಓಡಾಡ್ತಿದ್ರಾ, ಹಿಂಗೆ ಬಿದ್ದಿದ್ರಾ, ಯಾವುದೋ ಒಂದು ವಿಡಿಯೋದು ಹಿಂಗೆ ನೋಡ್ಬೇಕಾ, ಹಿಂಗೆ ಏನನ್ಸುತ್ತೆ ಅವಕ್ಕೆ? ಆ ಮಕ್ಕಳಿಗೆ ಈಗ ಯುವತಿಯರೆಲ್ಲ ನೋಡಿ ತೇಲಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನಾಳೆ ಈ ವಿಡಿಯೋಗಳನ್ನು ಅವರದ್ದೇ ಯಾರಾದರೂ ಅಥವಾ ಮದುವೆ ಆಗಿರಲ್ಲ, ಮದುವೆ ಆಗಬೇಕು ಅಂತ ಇರ್ತಾರೆ, ಹೀಗೆಲ್ಲ ಇದ್ದಾರಾ ಅಂತ ಯಾರಾದರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಅನಿಸುತ್ತೆ? ಇದು ಸೊಸೈಟಿ ಈ ಥರ ಆಗ್ತಾ ಇದೆ. ನಾವು ಮತ್ತೆ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಾ? ಅಲ್ಲಿ ಮಹಿಳೆಯರಿಗೆ ಆ ರೀತಿಯಾಗಿ ದೌರ್ಜನ್ಯ ಆಗ್ತಾ ಇದೆ, ಈ ಥರ ದೌರ್ಜನ್ಯ ಆಗ್ತಾ ಇದೆ. ಹೋಗಿ ತೇಲಾಡ್ಕೊಂಡು ಪ್ರಜ್ಞೆ ಇರಲಾರತಿಲ್ಲಿ ತೇಲಾಡ್ಕೊಂಡು ಓಡಾಡಿ ಅಂತ ಹೇಳಿದ್ದು ಪೊಲೀಸರಾ? ಬೆಳವಾ ಪ್ರಜ್ಞೆ ಒಂದು ರೀತಿಯಾಗಿ ಇನ್ನೊಬ್ರು ಹೊತ್ಕೊಂಡು ಹೋಗೋ ರೀತಿಯಲ್ಲಿ ನೋಡಿ, ಅಲ್ಲಿ ಇನ್ನೊಬ್ರು ಹೊತ್ಕೊಂಡು ಓಡಾಡೋ ರೀತಿಯಲ್ಲಿ ತೇಲಾಡ್ತಿರ್ತೀರ. ಇದು ನಿಮ್ಮ ಸಂಭ್ರಮಾಚರಣೆ. ಪ್ರಜ್ಞೆನೇ ಇಲ್ಲದೆ ಇದ್ರೆ ಇನ್ನೇನು ಸಂಭ್ರಮಾಚರಣೆ ಮಾಡ್ತೀರಾ ನೀವು? ಸಂಭ್ರಮ ಅನ್ನೋದೇ ಗೊತ್ತಿಲ್ಲ ನಿಮಗೆ. ಪ್ರಜ್ಞೆ ಇಟ್ಕೊಂಡು ಸಂಭ್ರಮಾಚರಣೆ ಮಾಡಿದಾಗ ನೆನಪಲ್ಲಿ ಉಳಿಯುತ್ತೆ. 24 ಪಾಸ್ ಆಯ್ತು, 25ಕ್ಕೆ ಕಾಲಿಡ್ತಾ ಇದ್ದೀನಿ. 25 ಬರೋ ಅಷ್ಟೊತ್ತಿಗೆ ನಿಮಗೆ ಪ್ರಜ್ಞೆನೇ ಇರಲ್ಲ. ಇನ್ನು 25ಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದು ಎಲ್ಲಿಂದ ನಿಮಗೆ, ಅಲ್ವಾ? 25 ಬರೋ ಅಷ್ಟೊತ್ತಿಗೆ 12 ಗಂಟೆಗೆ ರಾತ್ರಿಗೆ ಪ್ರಜ್ಞೆ ಹಿಂಗೆ ಆಗೋಗಿರ್ತೀನಿ ನಿಮ್ಮ ಕತೆ. ಇದು ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮನ್ನು ಪೊಲೀಸರು ಪಾಪ ಅವರು ತಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳನ್ನ ಮನೇಲಿ ಇಟ್ಬಿಟ್ಟು ಪಾಪ ಅವ್ರು ಕೆಲಸ ಮಾಡಿಕೊಂಡು ನಿಮ್ಮನ್ನು ಎಳ್ಕೊಂಡು ಹೋಗೋದು ತರೋದು ಇವನ್ನೇ ಮಾಡಬೇಕಾ? ಇದು ಒಂದು ಸಂಭ್ರಮಾಚರಣೆ. ಇದನ್ನು ತೋರಿಸ್ಬೇಕು. ಇವರು ಕುಣಿತಾರಂತೆ, ಏನು ಹಾಕ್ಬಿಟ್ಟು ಹಿಂಗೆ ಕುಣ್ಕೊಂಡು ಕೂತ್ರೆ ಅದು ಕುಣಿಯೋದು. ಕುಣಿತ ಅನ್ನೋದು ಗೊತ್ತಿಲ್ಲ, ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳೋದಂತೆ, ಹಿಂಗೆ ಕುಣಿಯೋದಂತೆ. ಇದು ಸಂಭ್ರಮಾಚರಣೆ. ವೆರಿ ಗುಡ್, ಸೂಪರ್. ಆಯಿತು, ಏನಾಗಿದೆ ಈಗ? ಇವ್ರ ಪ್ರಜ್ಞೆ ಇಲ್ಲದೆ ಇರೋರ ಕತೆ ಇಲ್ಲಿದೆ ನೋಡಿ. ಸೊ ಕೇಸ್ ನಂಬರ್ 1, ಇವತ್ತಿಗೆ ಮದ್ಯ ಸೇವಿಸಲು ಒತ್ತಾಯ ಮಾಡಿದ್ರಂತೆ. ಹೋಗಿದ್ದೆ ಅನಕ್ಕೆ ಅಲ್ವಾ? ಬೆಳ್ಳಂದೂರಿನ ಪಬ್ನಲ್ಲಿ ಯುವತಿ ಜೊತೆಗೆ ಪುಂಡನ ಅಸಭ್ಯವಾದಂಥ ವರ್ತನೆ ಅಂತೆ. ಒಡಿಶಾದ ಯುವತಿಗೆ ಮದ್ಯ ಸೇವಿಸುವಂತೆ ಕಿಡಿಗೇಡಿ ಒತ್ತಾಯ ಮಾಡಿದ್ದಂತೆ. ಇದು ಇತರರ ಗಮನಕ್ಕೆ ಬರ್ತಾ ಇದ್ದಂತೆ ಕಿಡಿಗೇಡಿ ಯೋಕ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಕಿಡಿಗೇಡಿ ವಿರುದ್ಧ ಬೆಳ್ಳಂದೂರು ಠಾಣೆಯಲ್ಲಿ ಲೈಂಗಿಕ ಕಿರುಕುಳದ ಕೇಸು. ಎಣ್ಣೆ ಕುಡಿ ಅಂತ ಹೇಳಿದ್ದು ಲೈಂಗಿಕ ಕಿರುಕುಳ ಹೆಂಗಾಗ್ಬಿಡುತ್ತೆ? ಅಸಭ್ಯವಾಗಿ ವರ್ತಿಸಿದ್ದಾನೆ, ಕುಡಿ ಅಂತ ಟಾರ್ಚರ್ ಮಾಡಿದ್ದಲ್ದೆ ಅಂತ ನೋಡಿ. ಹೋಗಿರುವಂತಹ ಜಾಗ ಯಾವ ಲೆವೆಲ್ ಅಲ್ಲಿ ಇದಾವೆ ಅನ್ನೋದ್ರ ದೃಶ್ಯಗಳ ಸಮೇತವಾಗಿ ಕಾಣಿಸ್ತಾ ಇದೆ. ಪ್ರಜ್ಞೆ ಇರಬೇಕು, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ. ಅಲ್ಲಿ ಇಂತಹ ಕಿಡಿಗೇಡಿಗಳು, ಕೀಚಕರು, ಕಿರಾತಕರು ಬರ್ತಾರೆ. ನಾನು ಯಾವ ಲೆವೆಲಲ್ಲಿ ಇರಬೇಕು, ನಾನು ಹೇಗಿರಬೇಕು ಅನ್ನುವಂಥದ್ದು ಅರಿವು ಇರಬೇಕು. ಈಗ ನಾಳೆ ಏನಾಗುತ್ತೆ? ಹೆಚ್ಚು ಕಡಿಮೆ ಆಗಿದ್ರೆ ಏನಾಗಿರೋದು ಈಗ ಈ ಪರಿಸ್ಥಿತಿಯಲ್ಲಿ? ಪೊಲೀಸರು ಸರಿಯಾಗಿ ನಮಗೆ ಬಂದೋಬಸ್ತನ್ನು ಕೊಡಲಿಲ್ಲ, ಪೊಲೀಸರು ಜವಾಬ್ದಾರಿ ತಗೊಳ್ಳಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರಲ್ವಾ ಇದು? ಇನ್ಯಾರಿಗೂ ಇಲ್ಲ. ಬಿಡಿ, ಸರ್ಕಾರ ಪೊಲೀಸರು ಅವ್ರು ಟೀಕೆ ಮಾಡಿಸ್ಕೊಳ್ತಾರೆ, ಬಯಸ್ಕೊಳ್ಳೋದು ಕಾಮನ್. ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ ಆದ್ರೂ ಇರಬೇಕಲ್ವಾ?
ಅಥವಾ ನಿಮ್ಮ ಮನೆಯಲ್ಲೂ ಹಾಗೆ ನಡೆಸ್ಕೊಳ್ತಾರಾ? ಹೋಗಿ ಏನಾದರೂ ಮಾಡ್ಕೊಂಡು ಹೋಗಿ ಅನ್ನೋದು ಬಿಟ್ಬಿಟ್ಟಿದ್ದಾರಾ? ನಮ್ಮ ಹಳ್ಳಿಗಳಲ್ಲಿ ಬಿಟ್ಬಿಡ್ತಾರೆ ಹೋಗು ಅಂತೇಳಿ. ಯಾವನ ಬಸವಣ್ಣನ ಬಿಟ್ಬಿಡ್ತಾರೆ, ಊರೆಲ್ಲ ಸುತ್ತಾಡ್ಕೊಂಡು ಬಾ ಅಂಥೇಳಿ. ಹಂಗಾಗ್ಬಿಟ್ಟಿದೆಯಾ ಪರಿಸ್ಥಿತಿ ಅಂತ ನನಗೆ. ಕನಿಷ್ಠ ಪ್ರಜ್ಞೆ ಬೇಡವಾ? ಹೇಗೆ ವರ್ತಿಸ್ಬೇಕು, ಏನಿರಬೇಕು ಅಂತ ಹೇಳಿ. ಅವನು ಯಾವನೋ ಬಂದ, ಈಗ ಹಾಕಿ ಒಳಗಡೆಗೆ ಹಾಕಿ, ಅವನನ್ನು ಹಾಕಿ. ಇದು ಎರಡನೇ ಕೇಸು. ಇವತ್ತಿಗೆ ಬ್ಯಾಡ್ ಟಚ್ ಮಾಡಿದಂತೆ ಮಾರತಹಳ್ಳಿ ಪಬ್ನಲ್ಲಿ ಪಾರ್ಟಿ ವೇಳೆ ಇವತ್ತಿಗೆ ಬ್ಯಾಡ್ ಟಚ್ ಮಾಡಿದ್ದಾನೆ. ಯುವತಿಯ ಜೊತೆಗೆ ಪುನಃ ಅಸಭ್ಯ ವರ್ತನೆ ಆಗಿದೆ, ಆಕ್ರೋಶ. ಮಾರತಹಳ್ಳಿ ಠಾಣೆಯಲ್ಲಿ ಕೇಸ್ ಆಗಿದೆ, DVR ಪರಿಶೀಲನೆ. ಸಂಭ್ರಮಾಚರಣೆ ಮಾಡಕ್ಕೆ ಹೋಗುವಂಥವ್ರು ಸಂಭ್ರಮಾಚರಣೆಯನ್ನ ಮಾಡಿ. ಇಂತಹ ಕಿಡಿಗೇಡಿಗಳನ್ನು ಯಾವ ಕಾರಣಕ್ಕೂ ಕೂಡ ಮುಲಾಜಿಲ್ದೇನೆ ಪೊಲೀಸರು ಒಳಗಡೆಗೆ ಹಾಕಬೇಕು, ಮುಲಾಜಿಲ್ದೇನೆ. ಯಾಕೆ ಅಂತಂದರೆ ಮುಂದೆ ಒಂದು ಸ್ಟೋರಿನೂ ಬರುತ್ತೆ, ನಾನು ಹೇಳ್ತೀನಿ ಆ ವಿಚಾರದಲ್ಲಿ ಯಾಕೆ ಆ ರೀತಿಯಾಗಿ ಅಂತ ಹೇಳಿ. ಇಂಥವರಿಗೆ ಕುಮ್ಮಕ್ಕ ಸಿಕ್ಕಂಗಾಗತ್ತೆ. ಇವರನ್ನು ನಮ್ಗೆ ಅದೇ ಸಮಸ್ಯೆ ಆಗೋದು ಇಂಥ ವಿಚಾರಗಳಲ್ಲಿ. ಅವ್ರೇನೋ ಆಗ್ಬಿಡುತ್ತೆ, ಆಮೇಲೆ ಅಲ್ಲಿಗೆ ಹೋಗಿ ಅಲ್ಲಿಂದ ಆಚೆ ಬಂದುಬಿಡ್ತಾರೆ. ಇಂಥವ್ರಿಗೆ ಪಾಠ ಕಲಿಸ್ದೇ ಇದ್ರೆ ಸಂಭ್ರಮಾಚರಣೆಯನ್ನು ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಇದರ ಮಿಸ್ಯೂಸ್ ಮಾಡುವಂಥವರ ಸಂಖ್ಯೆನೇ ಹೆಚ್ಚು. ನಾನು ಇನ್ನೇನು ಹೇಳ್ತಾ ಇದ್ದೆ ವಿಚಾರದಲ್ಲಿ, ಅಲ್ಲಿ ಪಾರ್ಟಿ ಮಾಡಕ್ಕೆ ಹೋಗೋರಕ್ಕಿಂತಲೂ ಪಾರ್ಟಿ ಮಾಡೋರನ್ನ ನೋಡಕ್ಕೆ ಹೋಗೋರೇ ಜಾಸ್ತಿ ಅಂತ ಹೇಳಿ. ಅದರಲ್ಲಿ ಇಂಥ ದುರುದ್ದೇಶ ಇಟ್ಕೊಂಡು ಹೋಗುವಂಥವ್ರ ಸಂಖ್ಯೆನೂ ಜಾಸ್ತಿ. ಕೆಟ್ಟ ಚಟ ಅದೊಂದು, ಬಹಳ ಕೆಟ್ಟ ಚಟ. ಪಾಠ ಸರಿಯಾಗಿ ಕಲಿಸ್ಬೇಕು ಪೊಲೀಸರು. ಹೆಂಗೆ ಕಲಿಸ್ತೀರಾ ನೋಡೋಣ. ಮೂರನೇ ಕೇಸ್ ಒಂದಿದೆ. ಕಿಡಿಗೇಡಿಗೆ ಕಪಾಳ ಮೋಕ್ಷ ಮಾಡ್ತಾರೆ. ಕೋರಮಂಗಲದ ಪಬ್ನಲ್ಲಿ ಅಸಭ್ಯ ವರ್ತನೆಯನ್ನು ಮಾಡಿದ ಇವತ್ತಿಗೆ ಟಾರ್ಚರ್ ಕೊಟ್ಟ ಇವನು ಕಾಮುಕ. ಸ್ಥಳದಲ್ಲೇ ಪುಂಡನಿಗೆ ಕಪಾಳ ಮೋಕ್ಷ ಆಯಿತು. ಕೋರಮಂಗಲ ಪೊಲೀಸರಿಂದ ಈಗ ತನಿಖೆ ಏನು ಮಾಡೋದು, 2 ಕೊಟ್ಟು ಸರಿಯಾಗಿ ಇಡೀ ಒಳಗಡೆ. ಆ ಒಂದು ವಾರ ಆಚೆ ಬರ್ಕೂಡ್ದವನು, ಒಂದು ವಾರ ಆಚೆ ಬರಬಾರ್ದು. ಇನ್ನೊಂದು ಸಲ ಹೊಸ ವರ್ಷ ಅಂತಂದರೆ ನೆನಪಲ್ಲಿರಬೇಕು ಅವನಿಗೆ. ಯಪ್ಪ ಬೇಡ ನನಗೆ ಅನ್ಬೇಕು, ಆ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಹೋಗೋದಿನಕ್ಕೆ ಕುಡಿತೀರಾ, ಒಂದು ಲೆವೆಲಲ್ಲಿರಬೇಕು, ಒಂದು ಲಿಮಿಟೇಷನ್ಲಿರಬೇಕು. ಅದನ್ನೆಲ್ಲ ಮಿತಿಮೀರಿ ಹೋಗಿ ಈ ಥರ ಎಲ್ಲ ಮಾಡಿಕೊಂಡು ನಿಮಗೂ ಪ್ರಜ್ಞೆ ಇರಲಾರ್ದೆ ಅವನು ಯಾವನೋ ಬಂದು ಟಚ್ ಮಾಡಿಕೊಂಡು ಬೇಕಾ ಇವೆಲ್ಲ? ಬೇಕಾ? ಎಂಥ ಭಾರತದ ಸಂಸ್ಕೃತಿ ರೀ. ಯುಗಾದಿ, ಹಸಿರು ಚಿಗುರೊಡಿತಾ ಇರುತ್ತೆ, ಪ್ರಕೃತಿ ಬದಲಾವಣೆ ಆಗ್ತಾ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಅದ್ಭುತವಾಗಿ ಪ್ರಕೃತಿಯನ್ನು ನೋಡ್ಕೊಂಡಿದ್ರೆ ಎಷ್ಟು ಚಂದ ಅದು. ಇದೆಲ್ಲ ಕುಡ್ಕೊಂಡು ಪ್ರಜ್ಞೆ ಇರಲಾರ್ದೆ ಬಿದ್ದುಕೊಂಡು ಉಳ್ಳಾಡ್ಕೊಂಡು ಅಲ್ಲೊಂದು ಕೇಸ್ ಹಾಕ್ಕೊಂಡು ಇಲ್ಲೊಂದು ಕೇಸ್ ಹಾಕ್ಕೊಂಡು ಅವನಿಗೆ ಕಪಾಳ ಕೊಡ್ಕೊಂಡು ಇದು ಹೊಸ ವರ್ಷನ ಬರಮಾಡ್ಕೊಳ್ಳೋ ರೀತಿ ಇದು. ಅಸಹ್ಯ ಅನ್ಸಲ್ವಾ? ಇನ್ನೂ ಏನು ಮಾಡಬೇಕೋ ನಡೆಯುತ್ತೆ. ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ ಬಹಳ ಶಾಂತಿಯಿಂದ ಹೊಸ ವರ್ಷನ ಆಚರಣೆ ಮಾಡಿಕೊಂಡಿದ್ದಾರೆ. ಯುವಕರಿಗೆ ಬೆಂಗಳೂರಿನಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಾಗಿರ್ಬೋದು, ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸೋದಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಂಡಿದ್ದು